ಜಗತ್ತಿನಲ್ಲಿ ನೋಡಿ, ಕಾಣದ ದೇವರು, ಯಾರ ಕಣ್ಣಿಗೂ ಪ್ರತ್ಯಕ್ಷವಾಗಿ ಕಾಣದಂತ ಅಗೋಚರವಾದ ಶಕ್ತಿಯನ್ನು ನಾವು ನಂಬಿದ್ದೇವೆ. ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಹೆತ್ತ ತಾಯಿ ತಂದೆಗಳು ಮಾತ್ರ. ಕಾಣದ ದೇವರು ಅಂದ್ರೆ ಅದೊಂದು ಅಗೋಚರವಾದ ಶಕ್ತಿ. ಅದಕ್ಕೆ ನಮ್ಮ ತಂದೆ ಬಸವಣ್ಣನವರು ಹೇಳಿದ್ರು, ಯಾವ ರೀತಿಯಾಗಿ, ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತೇಳಿ. ಅಂದ್ರೆ ಈ ದೇಹದೊಳಗಡೆ ಪರಮಾತ್ಮ ಯಾವತ್ತು ತಾಂಡವವಾಡ್ತಿರ್ತಾನೆ. ಅದಕ್ಕೆ ಎದುರುಗಡೆ ಸಿಕ್ಕಾಗ ಯಾರಾದ್ರೂ ಶರಣರು ಸಿಕ್ಕಿದ್ರೆ ಅವ್ರಿಗೆ ನಾವು ಕೈ ಮುಗಿತೇವೆ, ಅವರು ನಮಗೆ ಹಿಂತಿರುಗಿ ಕೈ ಮುಗಿತಾರೆ. ಯಾರಿಗೆ? ಅವರ ದುಡ್ಡಿಗೋಸ್ಕರವಲ್ಲ, ಅವರ ಆಸ್ತಿಗೋಸ್ಕರವಲ್ಲ, ಅವ್ರು ದಪ್ಪಾಗಿದ್ದಾರೆ ಅಂತಲ್ಲ. ಅವ್ರ ಕೈ ಮುಗಿಯೋದು ಎದುರುಗಡೆ ಇರ್ತಕ್ಕಂಥವರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ ಅಂತೇಳಿ. ಕಾಣದ ಊರಲ್ಲಿ ನೀ ಕುಳಿತಿರುವೆ. ನೋಡಿ, ಆ ಭಗವಂತ ಯಾರ ಕಣ್ಣಿಗೂ ಗೋಚರಿಸುವುದಿಲ್ವಂತೆ. ಆದ್ರೆ ಯಾವ್ಯಾವ ಕಾಯಿಗಳು ಎಲ್ಲೆಲ್ಲಿ ನಡಿಬೇಕು, ಯಾವ್ಯಾವ ಕುರಿಗಳು ಎಲ್ಲೆಲ್ಲಿ ಮೇಯಿಸಬೇಕು ಅಂತ ಆ ಪರಮಾತ್ಮನ ಗೊತ್ತಿದೆಯಂತೆ. ನೋಡಿ, ಅದನ್ನ ತಿಳಿದು ಬದುಕಿದ್ರೆ ನಾವು ಯಾವತ್ತೂ ಕೂಡ ಮಾನವರಾಗಿ ಬದುಕಲಿಕ್ಕೆ ಸಾಧ್ಯ. ಬಸವಣ್ಣನವರು ಸರ್ವಧರ್ಮವನ್ನ ಒಂದೆಡೆ ಸೇರಿಸಿ, ಸರ್ವ ಜನಾಂಗವನ್ನು ಒಂದೆಡೆ ಸೇರಿಸಿ ಅನುಭವ ಮಂಟಪವನ್ನು ಮಾಡಿ ಹೇಳಿದ್ರು. ಶರಣರನ್ನ ತಯಾರಾಗಿ ಮಾಡಿದ್ರು. ನಾವು ಕೂಡ ಅಷ್ಟೇ, ಮನುಷ್ಯರಲ್ಲಿ ಭಗವಂತನನ್ನ ಕಾಣುವ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನಮಗೆ ಭಗವಂತನ ಸಾಕ್ಷಾತ್ಕಾರವಾಗ್ತದೆ ಅನ್ನೋದು ಸತ್ಯ. ಕಾಣದ ಊರಲಿ ನೀ ಕುಳಿತಿರುವೆ, ಎಲ್ಲರ ಕಥೆಯ ನೀ ಬರೆದಿಡುವೆ, ಎಂದು ಮುಗಿಯದ ಬಾಳ ನಾಟಕವ ಆಡಿಸುತ್ತಿರುವೆ, ನೀ ನೋಡುತ್ತಲಿರುವೆ. ಕಾಣದ ಊರಲಿ ನೀ ಕುಳಿತಿರುವೆ, ಎಲ್ಲರ ಕಥೆಯ ನೀ ಬರೆದಿಡುವೆ, ಎಂದು ಮುಗಿಯದ ಬಾಳ ನಾಟಕವ ಆಡಿಸುತ್ತಿರುವೆ, ನೀ ನೋಡುತ್ತಲಿರುವೆ. ಕಾಣದ ಊರಲಿ ನೀ ಕುಳಿತಿರುವೆ. ತಪ್ಪು ಮಾಡುವುದು ಒಬ್ಬನಾದರೆ ದಂಡನೆ ಪಡೆವರು ಇನ್ಯಾರೋ, ದುಡಿಯುವ ಶಾಪಕ್ಕೆ ಒಬ್ಬನಾದರೆ ಸುಖಿಸುವವರೆಗೆ ಇನ್ಯಾರೋ. ನೀತಿ ನ್ಯಾಯವೇ ಕಾಣದಾಗಿದೆ ನಿನ್ನ ಕಥೆಯಲ್ಲಿ, ನಾಯೇನ ಹೇಳಲಿ. ಕಾಣದ ಊರಲಿ ನೀ ಕುಳಿತಿರುವೆ, ಎಲ್ಲರ ಕಥೆಯ ನೀ ಬರೆದಿಡುವೆ. ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವಾಗಿರುವೆ, ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವಾಗಿರುವೆ. ಒಲವಿನ ಮೊಗ್ಗು ಅರಳುವಾಗಲೇ ಬಿರುಗಾಳಿಯನೆ ಬೀಸಿರುವೆ, ಪ್ರೀತಿ ಪ್ರೇಮವೇ ಇಲ್ಲ
ಇರಲಿ